ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡ ಧರ್ಮಸ್ಥಳದ ಮ್ಯೂಸಿಯಂ ಒಳಗೆ ಬಂದ ತಕ್ಷಣ ನಿಮಗೆ ಕಾಣೋದನ ಈ ಹಳೆ ಏನಿದೆ ಮೋರಿಸ್ ಮೈನರ್ ಏನೋ ಗೊತ್ತಿಲ್ರಿ ಗೈಸ್ 1933 ಮಾಡಲ್ ಅಂತ ಗಾಡಿ ಇದೆ ನೋಡ್ರಿ ಹೆಂಗೈತಿ. ಕ್ರೇಜಿ ಐತಿ ಕ್ರೇಜಿ. ನಿಮಗಿಲ್ಲಿ ಹಳೆ ಕಾಲದ ತಕ್ಕಡಿ ಯಾವ ಥರ ಇರ್ತಾವ, ತೂಕ ಯಾವ ಥರ ಮಾಡ್ತಾರಂತೇಳಿ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಇಟ್ಟಾರ. ನೀವು ನೋಡ್ತಿರ್ಬೋದು ಮಂಜುನಾಥ ಸ್ವಾಮಿ ದೇವಸ್ಥಾನದ ಗ್ಯಾಲರಿ ಅಂತಿದೆ ನೋಡ್ರಿ ಯಾವ ಥರ ಐತಿ. ಪಾತ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲೇ ಕೆಳಗೆ ಕೊಟ್ಟಿರ್ತಾರೆ. ಇನ್ನು ನಂತರ ಬಂದು ನೀವೆಲ್ಲ ಪ್ರತಿಯೊಂದು ಓದಿ ತಿಳ್ಕೊಬೋದು. ಒಂದೊಂದಕ್ಕೂ ಒಂದೊಂದು ಕತೆಗಳು ಅದಾವ, ಅದನ್ನ ಇಲ್ಲಿ ಬರ್ದಿರ್ತಾರ ತಳಗ. ಅದನ್ನ ನೋಡಿ ತಿಳ್ಕೊಂಡು ಹೋದ್ರೆ ಚಂದ. ಅದನ್ನ ಬಿಟ್ಟು ಮುಟ್ಟೋದು ಟಚ್ ಮಾಡೋದು ಮಾಡಕ್ ಹೋಗ್ಬೇಡ್ರಿ, ನಿಮ್ಮಂತ ಲೋಪರ್ಗಳ ಯಾರು ಇಲ್ಲ ಕಾರ. ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಮನ್ಯಾಗ ಕೂತ ಪುಸ್ತಕ ಓದಿ ಪುಸ್ತಕೀಯ ಹುಳ ಆಗೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೇ ಇಲ್ಲಿ ಬಂದೇನತಿ ಈ ಥರ ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ಒಂದು ಸ್ವಲ್ಪ ಇತಿಹಾಸದ ಕಡೆ ತಿಳ್ಕೊರಿ. ನೆಕ್ಸ್ಟ್ ಅಲ್ಲಿದ ಬಂದಾಗ ನಿಮಗೆ ಇಲ್ಲಿ ಏನೈತಿ ಈ ಥರ ವಿಗ್ರಹಗಳದಾವ. ಈ ಥರ ವಿಗ್ರಹಗಳನ್ನು ನೀವು ನೋಡ್ಬೋದು. ಇವೆಲ್ಲ ಡಿಫ್ರೆಂಟ್ ಅದಾವ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಶೈಲಿಯ ವಿಗ್ರಹಗಳನ್ನು ಇಲ್ಲಿ ನೀವು ನೋಡಬಹುದು. ನೋಡ್ರಿ ಶಂಖಗಳು, ಅವಾಗಿನ ಕಾಲದ ಶಂಖ. ಬಟ್ ಶಂಖದ ಎಲ್ಲ ಥರ ಕಲೆಕ್ಷನನ್ನು ಇಲ್ಲಿ ನೋಡ್ಬೋದು. ತಿಮಿಂಗಲ ಬೆನ್ನೆಲುಬು. ನೆಕ್ಸ್ಟ್ ಒಂದು ರೌಂಡ್ ಆದ ತಕ್ಷಣ ಏನೈತಿ ಈ ಥರ ಮ್ಯಾಗ್ ನಡ್ಕೊಂಡು ಹೋಗ್ಬೇಕ್ರಿ. ಸ್ಟೆಪ್ಸ್ ಅದಾವ ಇಲ್ಲಿ, ಈ ಥರ ಮುಖಾಂತರ ಮ್ಯಾಗ್ ಹೋಗಿ ಮ್ಯಾಗ್ ಏನೈತಿ ನೋಡು ಬರ್ರಿ. ಎಷ್ಟೋ ಮ್ಯೂಸಿಯಮ್ಗಳನ್ನು ನೋಡೀನಿ, ಬಟ್ ಈ ಮ್ಯೂಸಿಯಂ ಸ್ವಲ್ಪ ಡಿಫ್ರೆಂಟ್. ಎಲ್ಲ ಥರ ಮಾಹಿತಿ ಸಿಗ್ತೈತಿ, ಮಸ್ತ್. ಇಲ್ಲೇನೈತಿ ನಿಮಗೆ ಅವಾಗಿನ ಕಾಲದ ವೀಣೆಗಳು ಯಾವ ಥರ ಇದ್ದು, ಏನು ಸಂಗೀತ ಉಪಕರಣಗಳೆಲ್ಲ ಇಲ್ಲಿ ನೋಡೋಕೆ ಸಿಗ್ತೈತಿ ನಿಮಗೆ. ಇಲ್ಲೇನು ನೀವು ನೋಡತ್ತೀರಿ ಅವಾಗಿನ ಕಾಲದ ಪ್ರೊಜೆಕ್ಟರ್ ಡಿಸ್ಪ್ಲೇ ಇದೆ, ಯಾವ ಥರ ಇತ್ತು ನೋಡ್ರಿ ಅವಾಗ. ಸೊ ನಮ್ಮ ಸೆಕ್ಷನ್ ಇಲ್ಲಿ ಐತೆ ನೋಡ್ರಿ, ಕ್ಯಾಮ್ರಾ ಸೆಕ್ಷನ್. ಅವಾಗಿನ ಕಾಲದ್ದೆಲ್ಲ ಸಿನಿಮ್ಯಾಟೋಗ್ರಾಫಿ. ಸದ್ಯಕ್ಕೆ ನೀವೇನು ನೋಡತ್ತಾರಲ್ಲ ಇವೆಲ್ಲ ಅವಾಗಿನ ಕಾಲದ ವಿಡಿಯೋ ಕ್ಯಾಮ್ರಾಗಳಿವೆಲ್ಲ. ಯಾವ ಥರ ಇದ್ದು ನೋಡ್ರಿ ಗೈಸು. ಈ ಥರ ಕ್ಯಾಮ್ರಾ ಇರ್ತಾವತ್ತು ಅಂದ್ಕೊಂಡಿರಲಿಲ್ಲ. ಇದ್ರ ಬಗ್ಗೆ ಇಲ್ಲಿ ಬಂದಾಗ ತಿಳ್ಕೊಳಕ್ಕೆ ಸಾಧ್ಯ ಆಗಿತ್ತು. ಎಷ್ಟು ಥರ ಗಡಿಯಾರ, ಎಷ್ಟು ಚರಕ, ಎಷ್ಟು ಥರ ವಾಚ್ಗಳದಾವ ನೋಡ್ರಿ. ಅವಾಗಿನ ಗಡಿಯಾರಗಳನ್ನು ನೋಡ್ಬೋದು. ವೆರೈಟಿ ಎಷ್ಟು ಅದಾವ ನೋಡ್ರಿ. ಐರನ್ ಬಾಕ್ಸ್ ನೋಡ್ರಿ, ಇಸ್ತ್ರಿ ಪೆಟ್ಟಿಗೆಗಳನ್ನು ಇಲ್ಲಿ ನೀವು ನೋಡ್ಬೋದು. ಎಷ್ಟು ಥರ ವೆರೈಟಿ ಅದಾವ ಅಂತೇಳಿ. ಅದೇ ಥರ ಗ್ಯಾಸ್ ಸ್ಟವ್ಗಳು, ಗ್ಯಾಸ್ ಸ್ಟವ್ ಯಾವ ಥರ ಅದಾವ ನೋಡ್ರಿ. ಫೋನ್ಗಳು ನೋಡ್ರಿ, ಲ್ಯಾಂಡ್ಲೈನ್ ಇರ್ತಿದ್ವಲ್ಲ ಅವೆಲ್ಲ. ಲ್ಯಾಂಪ್ಗಳು ನೋಡ್ರಿ ಯಾವ ಥರ ಅದಾವ. ಎಷ್ಟು ಥರ ಇದಿಲ್ಲ ತಣಂಗಿಲ್ಲ. ಸಿಕ್ಕಾಪಟ್ಟೆ ಮಾಹಿತಿಯನ್ನು ಹೊಂದಿರುವಂತಹ ಮ್ಯೂಸಿಯಂ ನಾನು ನೋಡಿದ್ರೆ ಅದು ಧರ್ಮಸ್ಥಳದ ಮ್ಯೂಸಿಯಂ ಅಂತ ಹೇಳ್ತಾನೆ. ಏನೋ ಗ್ಲಾಸ್ ಮೆಟೀರಿಯಲ್ಸ್ ಅದ ನೋಡ್ರಿ ಇಲ್ಲಿ. ಸಿಕ್ಕಾಪಟ್ಟೆ ಇಲ್ಲಿ ಹಂಗೈತೆ ನೋಡ್ರಿ ಅವಾಗಿನ ಡ್ರೆಸ್. ನೆಕ್ಸ್ಟ್ ಲೆವೆಲ್ ಅಲ್ಲ. ಇಲ್ಲಿ ಏನೋ ವಿಗ್ರಹಗಳದಾವ. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ಹೇಳತ್ತ ನಿಮಗೆ ತಿಳಿಸ್ತಾ ನಾನು ಕೂಡ ಎಷ್ಟೋ ಸಿಕ್ಕಾಪಟ್ಟೆ ಕಲ್ಕೊಂಡ್ಬಿಡ್ತೀನಿ ಇದ್ರೊಳಗೆ. ನಿಮಗೆ ಗೊತ್ತಿಲ್ದಂಗೆ ನನಗೆ ಗೊತ್ತಿಲ್ದಂಗೆ. ಒಂದು ತಾಸು ಲೇಟ್ ಮಾಡ್ಯಾರ ನನಗಿಂತ ಮುಂಚೆನೇ ಹೋಗ್ಯಾರ. ನಾ ಬಂದ ತಾಸಾದ್ರೂ ಏನೋ ಬಂದಿಲ್ಲ. ಈಗ ಬಂದಾರ. ನಾ ತಿರುಗಿ ಮತ್ತೆ ಫೋಟೋ ವಿಡಿಯೋ ಎಲ್ಲ ಮುಗಿಸ್ಕೊಂಬಂದು ಒಂದು ರೀಲ್ ಅಪ್ಲೋಡ್ ಹಾಕಿನಿ. ಇಲ್ಲೇ ಕೂತು ಏನ್ರಿ ನಮ್ಗೆ ಚಿಂತಿದಾವ, ಇವ್ರಿಗೆ ಚಿಂತಿಲ್ಲ. ರೊಕ್ಕ ಎಲ್ಲಿದೋ ಬರ್ತೈತಿ ಎಲ್ಲಿದೋ ಹೋಗ್ತೈತಿ ಅಂತ ಮಂದಿ ಇವರೆಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತಾ. ವಾಪಸ್ ಕತೆ ಹೇಳ್ತಾರೆ. ಮತ್ತೆ ಸಿಗುನು ಬರ್ರಿ ಮುಂದೆ ಯಾಕಡೆ ಹೋಗ್ತೈತಿ. ಈ ಧರ್ಮಸ್ಥಳ ಮ್ಯೂಸಿಯಂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿರಿ. ಸಿಗುವ ಮತ್ತೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಮುಂದೆ ಹೋಗಿ ಸಿಗ್ತೀನಿ. ಯಾವ ಪ್ಲೇಸಿಗೆ ಹೋಗ್ತೀನೋ ಆ ಪ್ಲೇಸ್ ಬಗ್ಗೆ ತೋರಿಸ್ತೀನಿ. ಬಾಯ್ ಗೈಸ್.